ನಾನೆಲ್ಲ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಅಂದ ಹಾಗೆ ಹಿಂದೆ 2ನೇ ಅಧ್ಯಾಯ ಪ್ರಾರಂಭ ಮಾಡ್ತಾ ಇದ್ದೇನೆ ಈ ಮನೆಯಲ್ಲಿ. ಹಾ, ನೀವೇನು ಚಿಂತೆ ಮಾಡಬೇಡಿ. ಹೇಗಿದ್ರು ಮಲಮಗನಿದ್ದಾನಲ್ಲ, ಅವನಿಂದನೇ ಎಲ್ಲ ಕೆಲಸವನ್ನ ಮಾಡಿಸ್ತೀನಿ. ಇನ್ನು ಆ ದೀಪ ನಾನು ಊದಿದಾಗ ಆರಲೇಬೇಕಲ್ಲ. ಓಕೆ, ಡೋಂಟ್ ವರಿ, ನಾನೆಲ್ಲ ನೋಡ್ಕೊಳ್ತೀನಿ. ಬಾಯ್. ಅಮ್ಮ, ಅದೇಕೋ ಮನೆಯಲ್ಲಿ ಚಿಕ್ಕಮ್ಮ ಕಾಣ್ತಾ ಇಲ್ಲವಲ್ಲ? ಏನು ಬೇಕುಫ, ಯಾವಾಗ್ಲೂ ಚಿಕ್ಕಮ್ಮನ ಅಂತಾನೆ ಕೇಳ್ತಾ ಇದೆಯಲ್ಲ? ಯಾಕೆ, ನಾನಿದ್ದಿದ್ದು ಕಾಣೋದಿಲ್ವೇನು ನಿನಗೆ? ಸರಿ ಅಮ್ಮ, ಹಾಗಾದ್ರೆ ನನಗೆ ತುಂಬಾ ಹಸಿವಾಗಿದೆ, ಊಟ ಕೊಡಮ್ಮ. ಮಾತೆತ್ತಿದ್ರೆ ಹಸಿವು ಹಸಿವು ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ಸರಿಯಾದ ಹೊತ್ತಿಗೆ ಊಟ ಕೊಡಲು ಇದೇನು ಧರ್ಮಛತ್ರವಲ್ಲ. ಇಲ್ಲಿ ಮೈ ತುಂಬಾ ಕೆಲಸ ಮಾಡಿದ್ರೆ ಹೊಟ್ಟೆ ತುಂಬಾ ಊಟ ಹಾಕ್ತೀನಿ, ಇಲ್ಲವಾದ್ರೆ ಕೂಳು ಸಹಿತ ಕಾಣೋದಿಲ್ಲ ನೀನು. ಹೋಗು, ಮನೆ ಕಸಗಳೆಲ್ಲ ಗುಡಿಸಿ ಎಷ್ಟು ಹೇಳ್ತೀನೋ ಅಷ್ಟು ನೀರು ತಂದು ಹಾಕಿ, ಆಮೇಲೆ ಬೇಕಾದ್ರೆ ಬಂದು ಊಟ ಕೇಳು, ಊಟ ಹಾಕ್ತೀನಂತೆ. ಚಿಕ್ಕವನಾದ ನನಗೆ ಏಕೆ ಭಾರ ಆಗ್ತೀಯಮ್ಮ? ಕಸವಾದರೆ ನೂಕಬಹುದು, ಆದರೆ ಕೊಡ ಎತ್ತಲು ನನ್ನಿಂದ ಸಾಧ್ಯವೇನಮ್ಮ? ಬೇಡಮ್ಮ ಬೇಡ, ನನ್ನ ಚಿಕ್ಕಮ್ಮ ಬಂದ ನಂತರ ನೀನು ಹೇಳಿದ ಕೆಲಸ ಮಾಡ್ತೀನಿ. ಆದರೆ ನನಗೆ ತುಂಬಾ ಹಸಿವಾಗಿದೆ, ಊಟ ಬಡಿಸಮ್ಮ. ಊಟ 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 ಯಾಕೆ? ಸರ್ಕಾರದವರು ಹಾಕಿದ ಅನ್ನ ಸಾಕಾಗ್ಲಿಲ್ವೇನೋ ಈ ನಿನ್ನ ಹೊಟ್ಟೆಗೆ? ಆಗನ್ನ ಬೇಡಮ್ಮ, ಹೊಡೆಬೇಡಮ್ಮ, ಹೊಡೆಬೇಡ. ಹೆತ್ತ ತಾಯಿಯ ಪ್ರೇಮದ ಮಡಿಲಲ್ಲಿ ಬೆಳೆದ ಜೀವವಿದು. ಹುಟ್ಟಿ 10 ವರ್ಷದವರೆಗೂ ಯಾರಿಂದಲೂ ಏಟು ತಿನ್ನದ ಈ ಜೀವ ನಿನ್ನಿಂದ ಏಟು ತಿನ್ನುವುದೆಂದರೆ ನನಗೆ ಕಷ್ಟವಾಗುತ್ತಿದೆ ಅಮ್ಮ, ಕಷ್ಟವಾಗುತ್ತಿದೆ. ಕಷ್ಟವಾಗದೆ ಮತ್ತೇನೋ ಸುಖವಾಗುತ್ತೇನೋ? ಮತ್ತೆ ನನಗೆ ಬಾಯಿಗೆ ಬಂದಂತೆ ಮಾತಾಡ್ತೀಯ. ಇವತ್ತು ನಿಮ್ಮ ಚಿಕ್ಕಮ್ಮ ಬಂದ ಮೇಲೆನೆ ನಿನಗೆ ಊಟ ಹಾಕೋದು. ಹೊಡೆಬೇಡಮ್ಮ. ಶಾಲಾ ಅಡಿಗೆಯವರಿಂದು ತಮ್ಮ ಬೇಡಿಕೆಗಾಗಿ ಅಡುಗೆ ಮಾಡಿಲ್ಲ. ಅಲ್ಲದೆ ಮುಂಜಾನೆ ಕೂಡ ನಾನು ಉಣ್ಣದೆ ಹಾಗೆ ಹೋಗಿದ್ದೇನೆ. ಈಗ ನನಗೆ ತುಂಬಾ ಹಸಿವಾಗಿದೆ, ಊಟ ಬಡಿಸಮ್ಮ, ನಿನ್ನ ಕಾಲಿಗೆ ಬೀಳುತ್ತೇನೆ. ನೋಡು, ಈ ಮನೆಯಲ್ಲಿ ಚಾಕ್ರಿ ಮಾಡಿದ್ರೇನೆ ಭಾಕ್ರಿ ಸಿಗುತ್ತೆ ಅಂತ ಹೇಳಿದ್ದು ಕೇಳಿಸ್ಕೊಳ್ಳಿಲ್ವೇನೋ? ಮತ್ತ್ಯಾಕೆ ಊಟ ಊಟ ಅಂತ ಸಾಯ್ತೀಯ? ಆಯ್ತಮ್ಮ, ಮೊದಲು ಕಸ ಹೋಗ್ತೀನಿ. ಕಸ ಹೊಡೆ ಹೋಗು. ಕಣ್ಣೀರಿನ ಕಥೆಯೋ ಕಂದನ ಜೀವನದ ವ್ಯತಿಯೋ, ಕಣ್ಣೀರಿನ ಕಥೆಯೋ ಕಂದನ ಜೀವನದ ವ್ಯತಿಯೋ. ನೀನು ಪರದೇಶಿಯಾದನೋ, ತಾಯಿ ಇಲ್ಲದ ಕಬ್ಬಲಿನೋ, ಅನ್ನ ಕೈಯೂ ನನಗತಿಯಿಲ್ಲ. ಆಯ್ತಮ್ಮ, ಈಗಲಾದ್ರೂ ನನಗೆ ಊಟ ಬಡಿಸ್ತೇನಮ್ಮ. ನೋಡು, ಬೆಳಗ್ಗೆಯಿಂದ ತುಂಬಾ ಓಡಾಡಿ ಕಾಲು ನೋಯ್ತಾ ಇದ್ದಾವೆ, ಬಂದು ಕಾಲೊತ್ತು ಬಾ. ಆಯ್ತಮ್ಮ. ತಾಯಿ ಸೇವೆ ಮಾಡೋ ಜನ್ಮಕ, ಜನ್ಮಕ್ಕೆ ಸ್ವಾರ್ಥಕ. ತಾಯಿ ಸೇವೆ ಮಾಡೋ ಜನ್ಮಕ, ನಿನ್ನ ಜನ್ಮ ಸ್ವಾರ್ಥಕ. ತಾಯಿ ಸೇವೆ ಮಾಡೋ ಜನ್ಮಕ. ನೋವು ಕೊಟ್ಟು ನನ್ನ ಮೇಲೆ ಸೇಡು ತೀರ್ಸ್ಕೋಬೇಕಂತ ಮಾಡಿದ್ದೇನು? ನಿನಗೆ ಹೀಗೆ ಹೇಳಿದ್ರೆ ಬುದ್ಧಿ ಬರೋದಿಲ್ಲ. ಇನ್ನೊಂದು ಸಲ ಈ ರೀತಿ ನಡ್ಕೊಂಡ್ರೆ ನಿನ್ನ ಮೈ ಚರ್ಮನೇ ಸುಲಿದು ಬಿಡ್ತೀನಿ. ಅಮ್ಮ, ಜಗತ್ತಿಗಿಂತ ವಿಶಾಲವಾದದ್ದು ಅಂದರೆ ತಾಯಿ ಅಂತ ಹೇಳ್ತಾರೆ. ಆಕಾಶಕ್ಕಿಂತ ಮಿಗಿಲಾದದ್ದು ಅಂದರೆ ತಂದೆ ಅಂತ ಹೇಳ್ತಾರೆ.
ಸೂರ್ಯನಿಗಿಂತ ಮಿಗಿಲಾದ ಪ್ರಕಾಶ ಅಂದರೆ ಜ್ಞಾನ ಅಂತ ಹೇಳ್ತಾರೆ. ಅಂತ ಜ್ಞಾನವಂತೆ ತಾಯಿಯಾದ ನೀನು ಹೆತ್ತ ಮಗನ ಕತ್ತು ಕೊಯ್ಯುವಂತ ಕೆಲಸ ಮಾಡಬೇಡಮ್ಮ, ಮಾಡಬೇಡ. ಏನಂದೆ? ನನಗೆ ಬುದ್ಧಿ ಮಾತು ಹೇಳುವಷ್ಟು ದೊಡ್ಡವನಾಗಿ ಬಿಟ್ಟೇನೋ ನೀನು? ತಾಳು, ನಿನಗೆ ಸರಿಯಾದ ಶಿಕ್ಷೆನೆ ಕೊಡ್ತೀನಿ. ಇನ್ನೊಮ್ಮೇನಾದ್ರೂ ನನಗೆ ಎದುರು ಮಾತಾಡ್ತೀಯೇನೋ? ಅಮ್ಮ, ಎಂತ ಕೆಟ್ಟ ಕೆಲಸ ಮಾಡಿಬಿಟ್ಟೆ ಅಮ್ಮ, ಎಂತ ಕೆಟ್ಟ ಕೆಲಸ ಮಾಡಿ. ನಗು ಹಸುಕನ್ನ ನಲಿದಾಡಬೇಕಾದ ನಾನು ನೀನು ಈ ರೀತಿ ಬರೆ ಎಳೆಯುವುದಕ್ಕಿಂತ ನನ್ನ ಪ್ರಾಣವನ್ನಾದರೂ ತೆಗೆಬಾರದೆ ತಾಯಿ. ಅಮ್ಮ, ನಿನಗೆ ಈ ಜೀವ ಬೇಡವಾಗಿದ್ದರೆ ನನಗೆ ಒಂದೇ ಒಂದು ತೊಟ್ಟು ವಿಷ ಕೊಟ್ಟು ಬಿಡಮ್ಮ. ಸಂತೋಷದಿಂದ ಸತ್ತು ನನ್ನ ತಾಯಿಯ ಒಡಲು ಸೇರುತ್ತೇನಮ್ಮ. ಮಾತೆತ್ತಿದ್ರೆ ಮತ್ತೆ ಅಮ್ಮ ಅಮ್ಮ ಅಂತ ಬೊಗಳ್ತೀನೋ? ಅಮ್ಮ, ಎಂತ ವಿಷಗಳಿಗೆ ಜನ್ಮವಿತ್ತೇನಮ್ಮ. ಹುಟ್ಟಿದ ಕ್ಷಣವೇ ನನ್ನ ಪ್ರಾಣ ನಿನ್ನ ಕೈಯಾರೆ ತೆಗೆದಿದ್ದರೆ ನಿನಗಿಂತ ಪರಿಸ್ಥಿತಿ ಬರುತ್ತಿದ್ದಿಲ್ಲಮ್ಮ, ಪರಿಸ್ಥಿತಿ ಬರುತ್ತಿದ್ದಿಲ್ಲ. ಎಂದು ರಕ್ತ ನೋಡದ ಈ ಕುಮಾರ ಅರಸು ಇಂದು ತನ್ನ ಮೈಯಲ್ಲೇ ರಕ್ತ ನೋಡುವಂತಾಯ್ತೆ. ಅಮ್ಮ, ಈ ಕಷ್ಟಕ್ಕಾಗಿ ನನ್ನನ್ನು ಎತ್ತು ಕಣ್ಮರೆಯಾದೇನಮ್ಮ. ತುತ್ತು ಅನ್ನಕ್ಕೂ ಗತಿ ಇಲ್ಲದೆ ಕಾಲ ನೂಕಬೇಕಾಯ್ತೆ ನನ್ನ ಜೀವನ. ಮತ್ತೆ ಬಾಯ್ ಬಿಟ್ರೆ ಅಮ್ಮ ಅಂತ ಕೂಗುವ ನಿನ್ನ ನಾಲಿಗೆಗೆ ಬರಿ ಎಳ್ಬಿಡ್ತೇನೆಪ್ಪ. ಅಕ್ಕ, ಏನೇನು ಮಾಡ್ತಿರೋ ಕೆಟ್ಟ ಕೆಲಸ? ನೀನೇನು ಮನುಷ್ಯನೋ ಇಲ್ಲ ರಾಕ್ಷಸನೋ? ಅಲ್ಲ, ಇಷ್ಟೊಂದು ಶಿಕ್ಷೆ ಕೊಡ್ತಾ ಇದೆಯಲ್ಲ ನೀನಂತ ನಿರ್ಜಲ ಹೆಣ್ಣು. ಕುಮಾರ, ಏನಾಯ್ತು ಕುಮಾರ, ನಿನಗೆ ಏನಾಯ್ತು? ಅಳಬೇಡಮ್ಮ, ಅಳಬೇಡ. ವಿಧಿ ಬರವೇ ನಮಗೆ ಈ ರೀತಿ ಬರೆದಿರುವಾಗ ಯಾರೇನು ಮಾಡುವುದಮ್ಮ? ಅದೆಲ್ಲ ನನ್ನ ಪ್ರಾರಬ್ಧ ಕರ್ಮವಮ್ಮ. ಅಲ್ಲ ಕುಮಾರ, ಯಾಕೋ ನಿನಗೆ ಸ್ಥಿತಿ ಬಂತು? ಹೇಳು ಮಗನೇ, ಹೇಳು, ಯಾಕೆ ಸ್ಥಿತಿ ಬಂತು? ಏನಂದು ಹೇಳಲಮ್ಮ. ಹಸಿದ ಒಡಲಿನ ತಾಪ, ತುತ್ತು ಅನ್ನಕ್ಕಾಗಿ ಅಮ್ಮ ಎಂದು ಬಾಯಿ ತೆರೆದು ಕೇಳಿದರೆ ಬಾಯಿ ತುಂಬ ಬರೆ ಬಿತ್ತಮ್ಮ, ಬಾಯಿ ತುಂಬ ಬರೆ ಬಿತ್ತು. ಚಾಂಡಲಿನಿ ಹೆಣ್ಣು, ಈ ನನ್ನ ಮಗ ತತ್ತು ಕೋಳಿಗಾಗಿ ನಿನಗೆ ಪರಿಪರಿಯಾಗಿ ಬೇಡಿಕೊಂಡ್ರು ನಿನಗೆ ಕರುಣೆ ಮಾಡದ ಹೆಣ್ಣು ನೀನು. ಅಲ್ಲ, ಈ ರೀತಿ ಬರೆಯೋದಿಯಲ್ಲ ನೀನಂತ ಪಾಪಿ ಕಣೆ. ನನ್ನ ಮೇಲೆ ಅಧಿಕಾರ ತೋರಿಸುವ ಹಕ್ಕು ನಿನಗಿಲ್ಲ. ಯಾಕೆಂದ್ರೆ ಈ ಮನೆಗೆ ಹಿರಿಸತ್ತೆ ನಾನು ಹೇಳಿದ ಹಾಗೆ ಕೇಳುತ್ತಾ ಮೂಲೆಯಲ್ಲಿ ನಾಯಿ ಹಾಗೆ ಬಿದ್ದಿರಬೇಕು. ಎಷ್ಟೇ ಆದ್ರೂ ಅವನು ನನ್ನ ಮಗನಾಗ್ಬೇಕು. ನನ್ನ ಮಗನಿಗೆ ನಾನು ಬೇಕಾದ್ದು ಮಾಡ್ತೀನಿ. ಅದನ್ನೆಲ್ಲ ಕೇಳಕ್ಕೆ ನೀನೇ ಅವಳೆ? ಇವನು ನನ್ನ ಮಗ. ಮಕ್ಕಳನ್ನ ಕಾಣದ ಮಾನ್ಗೇಡಿ ಹೆಣ್ಣೆ. ಅಲ್ಲ, ಮಗ ಚೆನ್ನಾಗಿರ್ಬೇಕು, ಚೆನ್ನಾಗಿ ಓದ್ಬೇಕನ್ನೋ ಭಾವನೆ ನಿನಗಿಲ್ವ? ಅಲ್ಲ, ಈ ರೀತಿ ಬರೆಯೋದಿಯಲ್ಲ ನೀನು ಹೆಣ್ಣಲ್ಲ ಕಣೆ, ಹೆಮ್ಮಾರಿ ನೀನು. ನನಗೆ ಬಾಯಿಗೆ ಬಂದಂತೆ ಬೊಗಳ್ತೀಯನೇ ಬಿಕಾರಿ ಹೆಣ್ಣೆ. ಅತ್ತಿಗೆ, ಏನು ನೀನು ಮಾಡುತ್ತಿರುವ ಕೆಲಸ? ಹಾಗಾದ್ರೆ ಈ ನಿನ್ನ ಅತ್ತಿಗೆ ಹೊಲಸು ಕೆಲಸ ಮಾಡ್ತಾ ಇದ್ದಾಳಂತ ಕೇಳ್ತಾ ಇದೀಯಾ? ಇಲ್ಲಿ ನಿಂತಿದ್ದಾಳೆ ನೋಡು ನಿನ್ನ ಹೆಂಡತಿ. ಮೊದಲು ಇವಳ ಸ್ಟಡಿ ಮಾಡು. ಚಿಕ್ಕಪ್ಪ. ಕುಮಾರ, ಏನಪ್ಪ ನಿನ್ನ ಮೈ ತುಂಬಾ ಈ ಸುಟ್ಟ ಗಾಯ? ಏನಾಗಿದೆಯೋ ನಿನಗೆ? ಅಲ್ಲ ರೀ, ಇನ್ನು ಏನಾಗಿದೆ ಅಂತ ಕೇಳ್ತಾ ಇದೀರಲ್ಲ. ಈ ಮಾನ್ಗೇಡಿ ಮನೆ ಹಾಕು ನನ್ನ ಮಗನ ಮೈ ತುಂಬಾ ಬರೆಯಾದಿದ್ದಾಳೆ. ಇನ್ನು
ಮಾಡಿದ್ದಾನೆ ಚಾಂಡಾಲಿ. ಹೊಟ್ಟೆ ಮಗನಿಗಿಂತ ಹೆಚ್ಚಾಗಿ ಬಳಸಿ ನನ್ನ ಕಂದನಿಗೆ ಈ ರೀತಿ ಶಿಕ್ಷೆ ಕೊಟ್ಟೆಯ ಪಾಪಿ. ತಡಿ ಸ್ವರಾಜ. ಬಲಭೀಮ, ನಾನಿಲ್ಲದ ಸಮಯ ಸಾಧಿಸಿ ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೀಯಾ ಮೂರ್ಖ? ಅಣ್ಣ, ಕೈ ಮಾಡೋದು ಏನು ಮಾಡ್ತಾರಣ್ಣ? ಇವರು ಕೊಟ್ಟ ಶಿಕ್ಷೆ ನೋಡಿದರೆ ನನ್ನ ಪಾಲಿನ ನೆಟ್ಟವರೆಗೂ ಉರಿ ಹತ್ತಿ ಬೀಳುತ್ತಿದೆ ಅಣ್ಣ, ಉರಿ ಹತ್ತಿ ಬೀಳುತ್ತಿದೆ. ಏನ್ರಿ, ಈ ನಿನ್ನ ತಮ್ಮ ನನಗೆ ಬಾಯಿಗೆ ಬಂದಂತೆ ಹೊಲಸು ಶಬ್ದಗಳನ್ನು ಮಾತನಾಡ್ತಾ ಇದ್ರು, ಅದನ್ನ ಕೇಳ್ತಾ ಸುಮ್ನೆ ನಿಂತಿದ್ದೀರಲ್ರಿ? ಅಣ್ಣ, ಕರುಣಾವಂತ ಹೃದಯಕ್ಕೆ ಎಲ್ಲಿಂದ ಬರ್ತಾ ಇದೆ ಅಣ್ಣ ರೋಷ? ರೈತರ ರುವಾರಿ ಆಗಬೇಕಿದ್ದ ನನ್ನ ಅಣ್ಣನಿಗೆ ಇಂಥ ಕೀಳು ಮಟ್ಟ ಕೀಳಿಸಿ, ನೀನು ಹೆಣ್ಣಲ್ಲ, ನೀನು ರಾಕ್ಷಸಿ. ಕೇಳಿದ್ರೇನ್ರಿ, ನಿಮ್ ಕಣ್ಣೆದ್ರಿಗೆ ನನಗೆ ರಾಕ್ಷಸಿ ಅಂತ ಹೇಳಿ ಅವಮಾನ ಮಾಡ್ತಾ ಇದ್ದಾನೆ ನಿನ್ನ ತಮ್ಮ. ಇಷ್ಟೆಲ್ಲ ಕೇಳಿ ನೀವು ಸುಮ್ನೆ ನಿಂತಿದ್ದೀರಾ ಅಂದ ಮೇಲೆ ನನಗೀಗ ಅರ್ಥವಾಗ್ತಾ ಇದೆ. ಇನ್ನು ಮೇಲೆ ನನ್ನ ದಾರಿ ನನಗೆ, ನಿಮ್ಮ ಹಾದಿ ನಿಮಗೆ. ತಲೆ ಸ್ವರಾಜ, ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕಿಸಬೇಡ. ನಾ ಹೇಳುವ ಮಾತು ಸ್ವಲ್ಪ ಸರಿಯಾಗಿ ಕೇಳಿಸಿಕೊ. ರೀ, ನನ್ನದು ಒಂದೇ ಮಾತು ಅಂತ ನಿಮಗೆ ಆಗ್ಲೇ ಹೇಳಿದ್ದೇನೆ. ಇನ್ನು ಮೇಲೆ ಈ ಮನೆಯಲ್ಲಿ ನಾವಿರಬೇಕು ಒಂದು, ಇಲ್ಲ ಇವರಿಬ್ಬರು ಇರಬೇಕು ಒಂದು. ಯಾವುದಕ್ಕೂ ಒಂದು ನಿರ್ಧಾರ ಮಾಡಿ. ಒಂದೇ ಬಳ್ಳಿ ಎರಡು ಕಾಯಿಗಳಾಗಲಿಸುವ ಪಾಪಾತ್ಮಳೆ ನೀನು, ಪಾಪಾತ್ಮಳೆ. ಬಲಭೀಮ, ನನ್ನೆದುರಿಗೆ ನಿನ್ನಾಟ ನಡೆಯುವುದಿಲ್ಲ. ಮರ್ಯಾದೆಯಾಗಿ ನಿನ್ನ ಬಂದಿಗೆ ಪಾಲವನ್ನು ತೆಗೆದುಕೊಂಡು ಬೇರೆ ಕಡೆ ಮನೆ ಮಾಡು. ಇಲ್ಲದಿದ್ದರೆ ನಿನ್ನ ಕುತ್ತಿಗೆ ಕೈ ಹಾಕಿ ನುಗ್ಗಬೇಕಿರುತ್ತದೆ, ಎಚ್ಚರ. ಅಣ್ಣ, ಏನ್ ಹೇಳ್ತಿದ್ದೆ ಅಣ್ಣ ನೀನು? ತಂದೆಗೆ ಮಾತು ಕೊಟ್ಟಿದ್ದು ಅಂದ ಮೇಲೆ ನಾವು ಈ ಮನೆಯಲ್ಲಿ ಭಾಗ ಮಾಡಬೇಡಣ್ಣ. ಈ ಮನೆಯಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಈ ಕುಮಾರನ ನನ್ನ ಕೊಟ್ಟಿ ಕಳಿಸ್ಕೊಡಣ್ಣ, ನಿನ್ನ ಕೈ ಮುಗಿಯುತ್ತೀನಿ. ಆಮೇಲೆ ಇರಲಿ ನಿನ್ನ ಮಾತು. ಮರ್ಯಾದೆಯಿಂದ ಹಂಗೆ ದಾಟು ಅಲ್ಲಿಂದನೇ. ಇಲ್ಲದಿದ್ದರೆ ಬೇಡಣ್ಣ, ಬೇಡ, ಯಾವುದೇ ಬೇಡ ನನಗೆ. ನನ್ನ ಕುಮಾರನೊಬ್ಬನಿಗೆ ನನ್ನ ಜೊತೆ ಕಳಿಸ್ಕೊಡಣ್ಣ, ನನ್ನ ಜೊತೆ. ಅವನು ನಾನೆತ್ತ ಮಗ, ಕರೆದುಕೊಂಡು ಒಯ್ಯುವ ಅಧಿಕಾರ ನಿನಗಿಲ್ಲ. ಮರ್ಯಾದೆಯಾಗಿ ಅವನನ್ನು ಬಿಟ್ಟು ಆಸ್ತಿ ಬೇಡವಾದರೆ ಅಲ್ಲಿಂದ ಹಂಗೆ ದಾಟು. ಇಲ್ಲದಿದ್ದರೆ ಅಣ್ಣ, ನಾನು ಸಣ್ಣವನಿದ್ದಾಗ ಹತ್ತಿಗಿಂತ ಕೈ ತುಳಿಸಿದ ಹುತ್ತು ನೆನಪಾಗಿದ್ದಿಲ್ಲವೇ ನಿನಗೆ? ಹೇಳಣ್ಣ. ಶಿಕ್ಷಣ ಕೇಂದ್ರಕ್ಕೆ ನಾನು ರ್ಯಾಂಕು ಬಂದಾಗ ಎಲ್ಲರನ್ನು ಹಚ್ಚಿದು ಎಂದು ಮರೆತು ಹೋಯ್ತಾರಣ್ಣ, ಮರೆತು. ಪ್ರತಿ ಧರ್ಮೇಶನ ಜಾತ್ರೆಗೆ ನಿನ್ನ ಹೆಗಲ ಮೇಲೆ ಕುಡಿಸಿಕೊಂಡು ಹೋಗಿ ನನ್ನ ತಿನ್ನಲಿಕ್ಕೆ ಮಿಠಾಯಿ ಕೊಡ್ಸಿದಲ್ಲಣ್ಣ, ಅದು ಇಂದು ಮರೆತು ಹೋಯ್ತೇನಣ್ಣ. ಹೇಳಣ್ಣ, ಹೇಳು. ನಿನ್ನ ತಮ್ಮನಿಂದಲೇ ಜ್ಞಾನ ಜ್ಯೋತಿ ಬೆಳಗಬೇಕಾಗಿದ್ದ ಕೈಗಳು ಇಂದು ನೆನಸಾಗದೆ ಹಾಗೆ ಉಳಿತಣ್ಣ, ಹಾಗೆ ಉಳಿತಣ್ಣ. ಹೇಳು. ಅಲ್ಲ ರೀ, ನೀವು ಎಷ್ಟೇ ಹತ್ತು ಕರೆದ್ರು ಏನೂ ಪ್ರಯೋಜನವಿಲ್ಲ. ಈ ಮನೆಯಲ್ಲಿ ತಮ್ಮ ಇಚ್ಛೆಯಂತೆ ನಡೀತಾ ಇದ್ದಾರೆ. ನಡೀರಿ, ಈಗಿಂದೀಗಲೇ ನಾವು ಈ ಮನೆ ಬಿಟ್ಟು ಹೋಗೋಣ. ನಡೀರಿ, ನಡೀರಿ. ಕುಮಾರ, ಅಣ್ಣ ತಮ್ಮರ ಋಣ ಎಂದು ಮರೆತು ಹೋಯ್ತಪ್ಪ, ಮರೆತು. ಮುಂದೆ ನಿನಗೆ ಬರುವ ಕಷ್ಟಗಳಿಗೆ ನೀನೇ ಹೆಗಲು ಕೊಟ್ಟು ನಿಲ್ಲು ಕುಮಾರ, ನಿಲ್ಲು. ಅಮ್ಮ ಗೃಹಲಕ್ಷ್ಮಿ, ನಿನ್ನ ಮನೆ ಋಣ ಇನ್ನ ಮೇಲೆ ನನ್ನ ಮೇಲಿದ್ದ ಮರೆತು ಹೋಯ್ತಮ್ಮ, ಮರೆತು. ಇಲ್ಲಿದ್ರೆ ನಾನು ಬದುಕಲಾರೆ, ನಾನು ಕೂಡ ಬರ್ತೀನಿ ಚಿಕ್ಕಪ್ಪ. ಕುಮಾರ, ನೀನು ಬದುಕುಳಿಯಲೇಬೇಕು ಕುಮಾರ, ನೀನು ಬದುಕುಳಿಯಲೇಬೇಕು. ಮುಂಬರುವ ಕಷ್ಟಗಳಿಗೆ ನೀನೇ ನಾಯಕ. ಬರ್ತೀನಿ ಅಣ್ಣ. ಕುಮಾರ, ಇಲ್ಲ ಕುಮಾರ, ಇಂಥ ತಾಯಿಯನ್ನು ಬಿಟ್ಟು ಅವ್ರ ಜೊತೆ ಓದ್ತೀಯ? ನ್ಯಾಯ ಎಲ್ಲಿದೆ ಗರ್ಭದಲ್ಲಿ ತೂಗುತ್ತಿದೆ, ಕರ್ಮದ ತೊಟ್ಟಿಲು, ಕರ್ಮದ ತೊಟ್ಟಿಲು. ನ್ಯಾಯ ಎಲ್ಲಿದೆ ಗರ್ಭದಲ್ಲಿ
ಬೈ